ನಮಸ್ಕಾರ. ಬಲ್ಲ ಮೂಲಗಳಿಂದ ಬಂದ ಮಾಹಿತಿ. ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಹಾಗೆ ಕೇಳಿದ್ದು ರಾಜಕೀಯ ಪಕ್ಷಗಳ ಒಂದು ಇಣುಕು ನೋಟ, ಇದು ಒಳನೋಟ. ನಾನು ನಿಕೇಶ್ ಕೋಟ. ವೀಕ್ಷಕರೇ, ಇವತ್ತಿನ ಟಾಪ್ 3 ಸ್ಟೋರಿ ಇದೆ. ಇಷ್ಟು ದಿವಸ 2 ಸ್ಟೋರಿ ಇರುತ್ತೆ. ಇವತ್ತು ಬಹಳ ಪ್ರಮುಖವಾಗಿ 3 ಸ್ಟೋರಿ ಇದೆ. ಏನಪ್ಪ? ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಎಂಟ್ರಿಗೆ 7 ಸುತ್ತಿನ ಕೋಟೆ. ಡಿಕೆ ಶಿವಕುಮಾರ್ 2.0 ಕ್ಯಾಬಿನೆಟ್ಗೆ ಎಂಟ್ರಿ ಕೊಡೋದು ಅಷ್ಟು ಈಸಿ ಅಲ್ಲ. ಸಚಿವಗಿರಿ ಬೇಕಂತ ಹೇಳಿದ್ರೆ 7 ಮಂದಿ ನಾಯಕರ ಮಾನದಂಡ ಪಾಸ್ ಆಗಲೇಬೇಕು. ಹಾಗಾದ್ರೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಎಂಟ್ರಿಗೆ 7 ಸುತ್ತಿನ ಕೋಟೆಯ ಆ 7 ನಾಯಕರು ಯಾರ್ಯಾರು? ಅದು ಇವತ್ತಿನ ಟಾಪ್ 1 ಸ್ಟೋರಿಯಲ್ಲಿ ನೋಡೋಣ. ಹಾಗಾದ್ರೆ ಟಾಪ್ 2 ಸ್ಟೋರಿ ಯಾವುದು? GBA ಎಲೆಕ್ಷನ್ ಯಾರಿಗೂ ಬೇಡ. ಯಾಕೆ? ಯಾರಿಗೂ ಬೇಡ. ಯಾಕಿರ್ಬಹುದು? ಇನ್ನು BBMP ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಯಿತು. ಹೆಸರು ಮಾತ್ರ ಬದಲಾಯಿತು, ಹಣೆ ಬರಹ ಮಾತ್ರ ಬದಲಾಗಲಿಲ್ಲ. ಚುನಾವಣೆಗೆ ಹಿಡಿದಿರುವಂಥ ಗ್ರಹಣ ಅದ್ಯಾಕೋ ಬಿಡೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಈ GBA ಎಲೆಕ್ಷನ್ ಯಾಕೆ ಬೇಡ ಅಂತ ಹೇಳ್ತಾ ಇರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಟಾಪ್ 2 ಸ್ಟೋರಿಯಲ್ಲಿ ನೋಡೋಣ. ಇನ್ನು 3ನೇ ಸ್ಟೋರಿ, ಹಿರಿಯೂರು ಉಸ್ತುವಾರಿಗೆ ಫುಲ್ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹಿರಿಯೂರು ಅಭ್ಯರ್ಥಿ ಘೋಷಣೆಗಿಂತ ಈ ಕ್ಷೇತ್ರಕ್ಕೆ ಯಾರನ್ನ ಉಸ್ತುವಾರಿ ಮಾಡಬೇಕು ಎನ್ನುವಂಥ ಟೆನ್ಷನ್ ಬಹಳ ಶುರು ಆಗ್ಬಿಟ್ಟಿದೆ. ಇಲ್ಲಿ ಗೆಲ್ಲುವ ಕಿಂಗ್ಗಿಂತ ಕಿಂಗ್ ಮೇಕರ್ಗಾಗಿ ಬಹಳ ಪೈಪೋಟಿ ಶುರುವಾಗಿದೆ. ಹಾಗಾದ್ರೆ ಈ ಉಸ್ತುವಾರಿ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಬನ್ನಿ ನೋಡೋಣ. ಹಾಗಾದ್ರೆ ಇವತ್ತಿನ ಟಾಪ್ 1 ಸ್ಟೋರಿಯಲ್ಲಿ ಏನೇನು ಆಗ್ತಾ ಇದೆ? ಸಚಿವ ಸಂಪುಟ ವಿಸ್ತರಣೆ CM DK ಶಿವಕುಮಾರ್ಗೆ ಬಿಸಿ ತುಪ್ಪದಂತೆ ಮಾರ್ಪಟ್ಟಿದೆ. ಕೆಲವರು ದೆಹಲಿಯಲ್ಲಿ ಸಚಿವಗಿರಿಗೆ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಆದರೆ ಈ ಕ್ಯಾಬಿನೆಟ್ ಸೇರಲು ಟಫ್ ಮಾನದಂಡಗಳು ಕೂಡ ಇವೆ. ಹಾಗಾದ್ರೆ ಈ ಕಾಂಗ್ರೆಸ್ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಇರುವಂತ ಈಗಿನ ಅಪ್ಡೇಟ್ ಏನು? ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡ್ಕೊಳ್ತಾ. ಡಿಕೆ ಕ್ಯಾಬಿನೆಟ್ ಎಂಟ್ರಿಗೆ 7 ಸುತ್ತಿನ ಕೋಟೆ. ಸಚಿವಗಿರಿಗಾಗಿ ಇವರ ಅಭಿಪ್ರಾಯಕ್ಕೆ ಹೆಚ್ಚಿನ ಮನೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಹೊಸ ಸಂಪುಟ ರಚಿಸಿ ತಿಂಗಳಿಗಿಂತ ಹೆಚ್ಚಿನ ಸಮಯನೇ ಆಗಿದೆ. ಆದರೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆ ಇನ್ನೂ ಆಗಿಲ್ಲ. ಮಂತ್ರಿಗಿರಿ ಕನಸು ಕಾಡುತ್ತಿರುವ ಹಿರಿಯ ಶಾಸಕರು, ಮಾಜಿ ಸಚಿವರು, ಹೊಸ ಆಕಾಂಕ್ಷಿಗಳು ಇವತ್ತಾಗಬಹುದು, ನಾಳೆ ಆಗಬಹುದು ಅಂತ ಕಾಯ್ತಿದ್ದಾರೆ. ಆದರೆ ಸಂಪುಟ ವಿಸ್ತರಣೆ ಮಾತ್ರ ದಿನದಿಂದ ದಿನಕ್ಕೆ ಮುಂದೂಡಿಕೆ ಆಗ್ತಾನೇ ಇದೆ. ಮೊದಲ ಹಂತದ ಸಚಿವ ಸಂಪುಟ ರಚನೆ ಬಳಿಕ ಸರ್ಕಾರ ಟೇಕ್ ಆಫ್ ಆಗೋದಕ್ಕೆ ಯತ್ನಿಸ್ತಾ ಇದೆ. 2ನೇ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು 40ಕ್ಕೂ ಹೆಚ್ಚು ಶಾಸಕರು ಲಾಬಿ ನಡೆಸುತ್ತಿದ್ದಾರೆ. ಕೆಲವರು ದೆಹಲಿ ಅಂಗಳದಲ್ಲಿ AICC ವರಿಷ್ಠರನ್ನ ಭೇಟಿ ಮಾಡಿದ್ರೆ, ಸೇಮ್ ಟೈಮ್ CM DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಒತ್ತಡ ಹಾಕಿದ್ದಾರೆ. ಆದರೆ ಈ ಬಾರಿ DKಶಿ ಕ್ಯಾಬಿನೆಟ್ 7 ಸುತ್ತಿನ ಕೋಟೆ ಎಂಬಂತಾಗಿದೆ. ಹೌದು, 7 ಸುತ್ತಿನ ಕೋಟೆ ಬಾಗಿಲು ಭೇದಿಸುವ ಪಾಲಿಟಿಕ್ಸ್ ಜೋರಾಗಿದೆ. ಈ ಕೋಟೆ ಭೇದಿಸಲು ಕಾಂಗ್ರೆಸ್ನ ಈ ನಾಯಕರ ಅಭಿಪ್ರಾಯಕ್ಕೆ ಮನ್ನಣೆ ಬೇಕೇ ಬೇಕು. ಹಾಗಾದ್ರೆ ಆ ನಾಯಕರು ಯಾರು ಅಂದ್ರೆ, ಯಾರ ಮಾತಿಗೆ ಮನ್ನಣೆ? ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕ, ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷ, KC ವೇಣುಗೋಪಾಲ್ AICC ಜನರಲ್ ಸೆಕ್ರೆಟರಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ, DK ಶಿವಕುಮಾರ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ, BK ಹರಿಪ್ರಸಾದ್ KPCC ಅಧ್ಯಕ್ಷ. ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಇವರೆಲ್ಲರ ಅಭಿಪ್ರಾಯದ ಮೇರೆಗೆ ಯಾರಿಗೆ ಅಧಿಕಾರ ಅಂತ ನಿರ್ಧಾರವಾಗಲಿದೆ. ಇವರೆಲ್ಲರ ಲಿಸ್ಟ್ನಲ್ಲೂ ಸಚಿವ ಸ್ಥಾನ ಪಡೆಯ ಬಯಸುವವರು ಪಾಸ್ ಆಗಬೇಕು. ಹಾಗಾದ್ರೆ 7 ಸುತ್ತಿನ ಕೋಟೆಯ ನಾಯಕರನ್ನ ಮನವೊಲಿಸಿ ಸಚಿವಗಿರಿ ಪಡೆಯುವವರು ಮುಂದಿನ ಸವಾಲುಗಳೇನು ಅನ್ನೋದಾದ್ರೆ, ಸಚಿವಗಿರಿಗೆ ಟಫ್ ಮಾನದಂಡ. RSS BJP ವಿರುದ್ಧ ಸೈದ್ಧಾಂತಿಕ ಹೋರಾಟ ನಡೆಸುವವರು, ಯುವ ನಾಯಕತ್ವ, ಜೆನ್ಸಿ ಪಾಲಿಟಿಕ್ಸ್ ಮಾಡುವವರಿಗೆ ಒತ್ತು, ಅಹಿಂದ ಪಾಲಿಟಿಕ್ಸ್ ಬ್ಯಾಲೆನ್ಸ್ ಮಾಡುವವರಿಗೆ ಮೊದಲ ಆದ್ಯತೆ, ಪಕ್ಷ ನಿಷ್ಠೆ ಹಾಗೂ ಜನಪ್ರಿಯತೆ ಹೊಂದಿದವರಿಗೆ ಆದ್ಯತೆ. ಇದಿಷ್ಟೇ ಅಲ್ಲ, ಮುಂದಿನ ಚುನಾವಣೆಯಲ್ಲಿ ಲಾಭ ತರಬಲ್ಲ ಶಾಸಕರಿಗೆ ಆದ್ಯತೆ, ಸಮುದಾಯವಾರು ಹಾಗೂ ಸಮುದಾಯದಲ್ಲಿ ಈ ಶಾಸಕರಿಗೆ ಎಷ್ಟು ಹಿಡಿತಾ ಇದೆ, ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಇರುವ ನಿಷ್ಠೆ ಎಷ್ಟು, ದಲಿತ ಬಲಗೈ, ಎಡಗೈ ಸಮುದಾಯಗಳು ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದವರತ್ತ ಹೆಚ್ಚಿನ ಒಲವು ಎಷ್ಟು ಅನ್ನೋ ಮಾನದಂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾನದಂಡವಾಗಿದೆ. ಹೀಗೆ 7 ಮಂದಿ ನಾಯಕರದ್ದು ಪ್ರತ್ಯೇಕ ಮಾನದಂಡಗಳಿವೆ. ಇದರ ಬಗ್ಗೆ ದಿಲ್ಲಿಯ ವರಿಷ್ಠರ ಬಳಿ ಸಮಾಲೋಚನೆ ಮಾಡಿ ಅಂತಿಮಗೊಳಿಸಬೇಕಿದೆ ಅನ್ನೋದು ದಿಲ್ಲಿಯ ಕೋಟ್ಲಾ ಮಾರ್ಗದ ಕಚೇರಿ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ.
ನೋಡಿ, ಹಾಗಾದ್ರೆ ಯಾರ್ಯಾರು ಇದರಲ್ಲಿ ಇಂಪಾರ್ಟೆಂಟು? ಆ 7 ಜನ ಯಾರ್ಯಾರು? ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು, ಆಬ್ವಿಯಸ್ಲಿ ಕಾಂಗ್ರೆಸ್ನ ನಾಯಕ, ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, KC ವೇಣುಗೋಪಾಲ್ ಎಐಸಿಸಿ ಜನರಲ್ ಸೆಕ್ರೆಟರಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದ ಉಸ್ತುವಾರಿ, DK ಶಿವಕುಮಾರ್ ಮುಖ್ಯಮಂತ್ರಿ ಅವರು, ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ, BK ಹರಿಪ್ರಸಾದ್ KPCC ಅಧ್ಯಕ್ಷ. ಈಗ ಒಂದನೇದಾಗಿ ಕಾಂಗ್ರೆಸ್ನ ಮುಖಂಡರು ರಾಹುಲ್ ಗಾಂಧಿ ಅವರು, ಜೊತೆಗೆ ಈ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು, KC ವೇಣುಗೋಪಾಲ್ AICC ಜನರಲ್ ಸೆಕ್ರೆಟರಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದ ಉಸ್ತುವಾರಿ ಗೊತ್ತಿರುವಂಥ ವಿಚಾರ, DK ಶಿವಕುಮಾರ್ ಮುಖ್ಯಮಂತ್ರಿ. ಈಗ 4 ಬಣ ಇದೆ. ಅಬ್ವಿಯಸ್ಲಿ ಗ್ರೇಟ್ ಲೀಡರ್ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಟಫ್ ಲೀಡರ್ ಇದ್ದಾರೆ, ಆದರೆ 4 ಬಣ ಇದೆ ಕಾಂಗ್ರೆಸ್ಸಲ್ಲಿ. ಯಾರ್ಯಾರು? DK ಶಿವಕುಮಾರ್ ಅವರ ಒಂದು ಬಣ ಆದರೆ BK ಹರಿಪ್ರಸಾದ್ ಅವರ ಇನ್ನೊಂದು ಬಣ ಇದೆ. ಜೊತೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಒಂದು ಬಣ ಇದ್ರೆ, ಸೊ ಅದ್ರ ಜೊತೆ ಇವರು ಏನಾದರೂ ಹೊಂದಾಣಿಕೆ ಆಗ್ಬೋದಾ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ರು. ಒಂದು ಕಡೆ ಆಕಾಂಕ್ಷಿಗಳು ಕೂಡ ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಒಂದೊಂದು ಕಡೆ ಲಾಬಿ ಮಾಡಬಾರ್ದು, ಇವ್ರನ್ನ ಕರ್ಕೊಂಡು ಬಂದು ಹಾರ ತುರಾಯಿ ಎಲ್ಲ ತಗೊಂಡು ಬಂದು ಹಾಕಿಬಿಟ್ಟು ನನಗೆ ಲಾಬಿ ಮಾಡೋ ಪ್ರಯತ್ನ ಎಲ್ಲ ಪಡಬೇಡಿ ಅಂತ ಹೇಳಿಬಿಟ್ಟಿದ್ರು DK ಶಿವಕುಮಾರ್. ಯಾಕಂತ ಹೇಳಿದ್ರೆ ಇನ್ ಕೇಸ್ ಲಾಬಿ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಲಾಬಿ ಫೇಲ್ ಆಯ್ತಪ್ಪ, ಕೊಡೋಕ್ಕಾಗಿಲ್ಲ, ಆ ಸಂದರ್ಭದಲ್ಲಿ ಬೇಸರ ಯಾಕೆ, ಅದು ಮತ್ತಿಷ್ಟು ಕೋಪ, ಮತ್ತೊಂದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂಥ ಮಾತುಕತೆ.